ಟಿವಿಸಿ ನ್ಯೂಸ್ ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಎಡವಟ್ಟು, ಮೃತ ನೌಕರನ ಹೆಸರಿನಲ್ಲೂ ಹಾಸ್ಟೆಲ್ ನಿರ್ವಹಣೆ. ಹಾಸನದಲ್ಲಿ ಸಾಮಾಜಿಕ ಕಾರ್ಯಕರ್ತ ರಾಮು ಗಂಭೀರ ಆರೋಪ. ತುರ್ತು ಚಿಕಿತ್ಸೆಯಲ್ಲಿ ಪೌರ ಕಾರ್ಮಿಕ ಮಹಿಳೆ, 2 ತಿಂಗಳು ಕಳೆದರೂ ತಿರುಗಿ ನೋಡದ ಮಹಾನಗರ ಪಾಲಿಕೆ ಅಧಿಕಾರಿಗಳು. ಕೂಡಲೇ ಜಿಲ್ಲಾಡಳಿತ ಆರ್ಥಿಕ ಬೆಂಬಲ ನೀಡುವಂತೆ ಸಂತ್ರಸ್ತರ ಆಗ್ರಹ. ಕೋರ್ಟ್ ಕೇಸ್ ವಾಪಸ್ ಪಡೆದಿದ್ರೆ ಕೊಲೆ ಬೆದರಿಕೆ, ರೈತ ಕುಟುಂಬದಿಂದ ಗಂಭೀರ ಆರೋಪ. ಪೊಲೀಸ್ ಇಲಾಖೆ ಸೂಕ್ತ ರಕ್ಷಣೆ ಒದಗಿಸುವಂತೆ ಒತ್ತಾಯ. ಕೇಂದ್ರದ ದಮನಕಾರಿ ನೀತಿ ವಿರುದ್ಧ ಸಿಡಿದೆದ್ದ ವಿದ್ಯಾರ್ಥಿಗಳು. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹ. ಎನ್ಟಿಎ ರದ್ದುಗೊಳಿಸುವಂತೆ ಒತ್ತಾಯಿಸಿ ಎಐಡಿಎಸ್ಒ ಪ್ರತಿಭಟನೆ. ಕೊಳವೆಬಾವಿ ಹಾಗೂ ಕೃಷಿ ಪರಿಕರಗಳಿಗೆ ಹಾನಿ, ಕಿಡಿಗೇಡಿಗಳ ದುಷ್ಕೃತ್ಯಕ್ಕೆ ರೈತ ಸಂಘದ ಆಕ್ರೋಶ. ನೊಂದ ರೈತನಿಗೆ ನ್ಯಾಯ ಒದಗಿಸುವಂತೆ ಮನವಿ. ಬ್ಯಾಂಕ್ ಸಿಬ್ಬಂದಿಗಳನ್ನ ಒಳ ಕೂಡಿ ಹಾಕಿ ಮುಖ್ಯ ದ್ವಾರಕ್ಕೆ ಬೀಗ. ಅರಕಲಗೂಡಿನ ಬ್ಯಾಂಕ್ನಲ್ಲಿ ಹೆಚ್ಚುವರಿ ಕೆಲಸಕ್ಕೆ ಒತ್ತಾಯ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸ್ತಾ ಇರುವ ವಸತಿ ನಿಲಯಗಳು ಅಂತಾಂದ್ರೆ ಬಿಸಿಎಂ ಹಾಸ್ಟೆಲ್ ನಿರ್ವಹಣೆಯಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ಭಾರೀ ಅಕ್ರಮಗಳು ಈಗ ಬೆಳಕಿಗೆ ಬಂದಿದ್ದಾವೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಪಡೆದ ಮಾಹಿತಿಯಲ್ಲಿ ಇಲಾಖೆ ನೀಡಿರ್ತಕ್ಕಂಥ ಉತ್ತರಗಳೇ ಇದಕ್ಕೆ ಸಾಕ್ಷಿಯಾಗಿದ್ದಾವೆ. ಓರ್ವ ವಾರ್ಡನ್ ಬರೋಬ್ಬರಿ 9 ಹಾಸ್ಟೆಲ್ಗಳ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ಹಾಗೂ ಅಕಾಲಿಕ ಮರಣ ಹೊಂದಿದ ನೌಕರನ ಹೆಸರಿನಲ್ಲಿ 3 ಹಾಸ್ಟೆಲ್ಗಳ ಚಾರ್ಜ್ ನೀಡಿದ್ದಾರೆ ಅಂತಕ್ಕಂಥದ್ದು ಇದೀಗ ಅಟೆ ಮಾಹಿತಿಯಲ್ಲಿ ಬಂದಿರತಕ್ಕಂಥದ್ದು. ಈ ಬಗ್ಗೆ ಈಗ ಸಾಮಾಜಿಕ ಹೋರಾಟಗಾರ ರಾಮು ಅಂತಕ್ಕಂಥವ್ರು ಗಂಭೀರ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು, ಕಳೆದ ಕೆಲವು ವರ್ಷಗಳ ಹಿಂದೆ ಅಕಾಲಿಕ ಮರಣ ಹೊಂದಿದ ಲೋಕೇಶ್ ಎಂಬ ನೌಕರನ ಹೆಸರಿನಲ್ಲಿ ಇಲಾಖೆ ಇಂದಿಗೂ ಕೂಡ 3 ಹಾಸ್ಟೆಲ್ಗಳ ಚಾರ್ಜ್ ಅನ್ನ ಮುಂದುವರೆಸಿದೆ. ಮೃತರ ಹೆಸರಲ್ಲಿ ಕಡತಗಳು ಮತ್ತೆ ಜವಾಬ್ದಾರಿಗಳನ್ನ ನಿರ್ವಹಿಸಿರ್ತಕ್ಕಂಥದ್ದು ಯಾರನ್ನ ಉದ್ಧಾರ ಮಾಡೋದಕ್ಕೆ ಇದನ್ನ ಮಾಡಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಜಗನ್ನಾಥ್ ಎಂಬ ನಿಲಯ ಪಾಲಕರು 6 ಹಾಸ್ಟೆಲ್ಗಳು ಹಾಗೂ ಅನಂತ್ ಎಂತಕ್ಕಂಥವರು ಬರೋಬ್ಬರಿ 9 ಹಾಸ್ಟೆಲ್ಗಳನ್ನ ಏಕಕಾಲದಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಹೆಂಗ್ ಸಾಧ್ಯ? ಓರ್ವ ವಾರ್ಡನ್ 9 ಹಾಸ್ಟೆಲ್ ನೋಡಿಕೊಳ್ತಿದ್ರೆ ವಿದ್ಯಾರ್ಥಿಗಳ ಮೇಲೆ ಹೆಂಗೆ ನಿಗಾ ವಹಿಸೋಕೆ ಸಾಧ್ಯ? ಅವರ ಶೈಕ್ಷಣಿಕ ಪ್ರಗತಿ ಹಾಗೂ ಹಾಸ್ಟೆಲ್ ನಿರ್ವಹಣೆ ಯಾವ ಮಟ್ಟದಲ್ಲಿದೆ ಅಂತಕ್ಕಂಥದಕ್ಕೆ ಅಧಿಕಾರಿಗಳಿಗೆ ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಹಾಸನ ತಾಲೂಕಿನ ವಿಸ್ತರಣಾಧಿಕಾರಿ ಲತೇಶ್ ಅವರು 2 ಹಾಸ್ಟೆಲ್ಗಳ ಪ್ರಭಾರವನ್ನ ವಹಿಸಿಕೊಂಡಿದ್ದಾರೆ. ನಿಯಮಬಾಹಿರವಾಗಿ ಒಬ್ಬ ವಿಸ್ತರಣಾಧಿಕಾರಿ 2 ಹಾಸ್ಟೆಲ್ನ ನಿರ್ವಹಿಸೋದಕ್ಕೆ ಕಾನೂನಿನಲ್ಲಿ ಎಲ್ಲೂ ಕೂಡ ಅವಕಾಶ ಇಲ್ಲ. ಆದ್ರೆ ಇದು ಕೇವಲ 1-2 ತಾಲೂಕಿನ ಸಮಸ್ಯೆ ಅಲ್ಲ. ಜಿಲ್ಲೆಯ ಬಹುತೇಕ ಕಡೆ ಬರೋ ಎಲ್ಲಾ ಹಾಸ್ಟೆಲ್ಗಳಲ್ಲೂ ಒಬ್ಬೊಬ್ಬ ವಾರ್ಡನ್ 5ರಿಂದ 10 ಹಾಸ್ಟೆಲ್ಗಳನ್ನ ನೋಡ್ಕೊಳ್ತಾ ಇದ್ದಾರೆ. ಹಿಂಗಾದ್ರೆ ಇಲಾಖೆ ವಿದ್ಯಾರ್ಥಿಗಳ ಭವಿಷ್ಯದೊಟ್ಟಿಗೆ ಚೆಲ್ಲಾಟ ಆಡದಂಗೆ ಆಗ್ತಾ ಇದೆ. ಮೃತ ನೌಕರನ ಹೆಸರಿನಲ್ಲೂ ಕೂಡ ಅವ್ಯವಹಾರ ನಡೀತಾ ಇರ್ತಕ್ಕಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಇಲಾಖೆಯಲ್ಲಿನ ಈ ಸರ್ವಾಧಿಕಾರಿ ಅವೈಜ್ಞಾನಿಕ ಧೋರಣೆಯ ವಿರುದ್ಧ ಕೂಡಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ರಾಮು ಅಂತೇಳಿ, ಸಾಮಾಜಿಕ ಕಾರ್ಯಕರ್ತ ಹಾಸನದಿಂದ. ಆ ವಿಷಯ ಏನಪ್ಪ ಅಂತಂದರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಸನ ಜಿಲ್ಲೆ ಹಾಸನ ಇವರು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ಮಾಹಿತಿ ಹಕ್ಕಿನಲ್ಲಿ ಒಂದು ಮಾಹಿತಿಯನ್ನು ಕೇಳಿರ್ತೀವಿ. ಏನಪ್ಪ ಅಂತೇಳಿ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಟ್ಟು ಹಾಸ್ಟೆಲು, ಆ ಹಾಸ್ಟೆಲ್ನ ಯಾವೆಲ್ಲ ಸಿಬ್ಬಂದಿಗಳು ನಿರ್ವಹಣೆ ಮಾಡ್ತಿದ್ದಾರೆ ಅಂತೇಳಿ ಮಾಹಿತಿ ಕೇಳಿದ್ವಿ. ಆ ಮಾಹಿತಿಗೆ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಹಿಂದುಳಿದ ವರ್ಗಗಳ ಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. ವಿಷಯ ಏನಪ್ಪ ಅಂತಂದರೆ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಬರೀ ಸುಳ್ಳು ಆರೋಪವನ್ನು ನೀಡಿದ್ದಾರೆ. ಏನಪ್ಪ ಅಂತಂದರೆ, ನಮ್ಮ ಇಲಾಖೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕಲ್ಲಿ ಜಗನ್ನಾಥ್ ಅಂತಕ್ಕಂತಹ ನಿಲಯ ಪಾಲಕರು 6 ಹಾಸ್ಟೆಲ್ಗಳನ್ನ ನಿರ್ವಹಣೆ ಮಾಡ್ತಿದ್ದಾರೆ. ಜೊತೆಗೆ ಅನಂತ ಅಂತಕ್ಕಂತಹ ನಿಲಯ ಪಾಲಕರು 9 ಹಾಸ್ಟೆಲ್ಗಳನ್ನ ನಿರ್ವಹಣೆ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಪ್ರಶ್ನೆ ಅಷ್ಟೇ, ಒಬ್ಬ ನಿಲಯ ಪಾಲಕ 9 ಹಾಸ್ಟೆಲ್ಗಳನ್ನ ನಿರ್ವಹಣೆ ಮಾಡ್ತಿದ್ದಾರೆ ಅಂದರೆ ಯಾವ ದೃಷ್ಟಿಕೋನದಲ್ಲಿ, ಯಾವ ಕಾನೂನಿನ ಮಾನದಂಡಗಳಲ್ಲಿ ನಿಲಯ ಹಾಸ್ಟೆಲ್ನ ನಿರ್ವಹಣೆ ಮಾಡ್ತಿದ್ದಾರೆ? ವಿದ್ಯಾರ್ಥಿಗಳಿಗೆ ಎಷ್ಟು ಸಮಯ ಕೊಡ್ತಿದ್ದಾರೆ? ಜೊತೆಗೆ ಹಾಸ್ಟೆಲ್ ನಿರ್ವಹಣೆ ಯಾವ ರೀತಿ ಆಗ್ತಿದೆ? ವಿದ್ಯಾರ್ಥಿಗಳ ಮೇಲೆ ಎಷ್ಟು ಪರಿಣಾಮಕಾರಿ ಗಮನ ಹರಿಸ್ತಿದ್ದಾರೆ? ಜೊತೆಗೆ ಮುಂದುವರೆದಂತೆ ಎಲ್ಲ ತಾಲೂಕುಗಳು, ಇದು ಒಂದು ತಾಲೂಕಿನ ಸಮಸ್ಯೆ ಅಲ್ಲ ಸರ್, ಎಲ್ಲ ತಾಲೂಕಲ್ಲೂ ಒಬ್ಬೊಬ್ಬ ವಾರ್ಡನ್ನು 5 ಹಾಸ್ಟೆಲ್, 6 ಹಾಸ್ಟೆಲ್, 10 ಹಾಸ್ಟೆಲ್ ನಡೆಸ್ತಿದ್ದಾರೆ. ಜೊತೆಗೆ
ಇಲ್ಲಿ ಬಹಳ ಪ್ರಮುಖವಾದ ವಿಷಯ ಏನಪ್ಪ ಅಂತಂದರೆ ವಿಸ್ತರಣಾಧಿಕಾರಿಗಳು ಹಾಸನ ತಾಲೂಕಿನ ವಿಸ್ತರಣಾಧಿಕಾರಿಗಳಂತ ಲತೇಶ್ ಅವರು 2 ಹಾಸ್ಟೆಲ್ ಚಾರ್ಜ್ ನಡೆಸ್ತಿದ್ದಾರೆ. ನನಗೆ ಬೇಕಾಗಿರೋದು ಸರ್, ಲತೇಶ್ ಅಧಿಕಾರಿಗಳು 2 ಹಾಸ್ಟೆಲ್ ಚಾರ್ಜ್ ನಡೆಸಬಹುದಾ? ಒಬ್ಬ ವಿಸ್ತರಣಾಧಿಕಾರಿ 2 ಹಾಸ್ಟೆಲ್ ಚಾರ್ಜ್ ನಡೆಸೋಕ್ಕೆ ಎಲ್ಲಿ ಕಾನೂನಲ್ಲಿ ಅವಕಾಶ ಇದೆ? ಇವರು ಸ್ಪಷ್ಟಪಡಿಸ್ಬೇಕು ಸರ್. ಕರೆಕ್ಟಾಗಿ ಇವರು ಉತ್ತರ ಕೇಳಿದ್ರು. ಇವ್ರನ್ನ ನಾವು ಪ್ರಶ್ನೆ ಮಾಡಿದ ಅಧಿಕಾರಿಗಳನ್ನ, ನೀವು ಅರ್ಜಿ ಬರೆದು ಕೊಡಿ, ನಾವು ಮೇಲಾಧಿಕಾರಿಗಳನ್ನ ಕೇಳ್ಕೊಳ್ಬೇಕಾದ್ರೆ ಜಿಲ್ಲಾ ಪಂಚಾಯತ್ CS ನ ಕೇಳ್ಕೊಳ್ಳಿ, ನಾನು ಉತ್ತರ ಕೊಡ್ಕೊತೀನಿ ಅಂತ ಹೇಳಿ ಉಡಾಫೆ ಕೊಡ್ತಾರೆ ಉತ್ತರ ಇವರು ಕುಮಾರ್ ಅವರು. ಜೊತೆಗೆ ಬಹಳ ವಿಶೇಷ ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ಏನಂದ್ರೆ ಸರ್, ಇಲ್ಲಿ ನಮಗೆ ಮಾಹಿತಿ ಆದ್ಮೇಲೆ ಕೊಟ್ಟಿದ್ದಾರೆ ನೋಡಿ ಸರ್. ಇಲ್ಲಿ ಇವರು ಲೋಕೇಶ್ ಅಂತ ಹೇಳಿ ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಸನ ಇಲ್ಲಿ ದೊಡ್ಡ ಕರ್ಮಕಾಂಡನೇ ನಡೀತಿದೆ. ವಿದ್ಯಾರ್ಥಿಗಳ ಮೇಲೆ ಮಾರಣ ಹೋಮನೇ ನಡೀತಾ ಇದೆ. ಯಾಕಂದ್ರೆ ಇವತ್ತು ಹಾಸನದಲ್ಲಿ ಲೋಕೇಶ್ ಅಂತಕ್ಕಂಥ ವ್ಯಕ್ತಿ ಕಳೆದ ಮಾರ್ಚ್ ತಿಂಗಳಲ್ಲಿ ಮರಣ ಹೊಂತಾರೆ. ಆ ಮರಣ ಹೊಂದಿದ್ರು ಕೂಡ 3 ಹಾಸ್ಟೆಲ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತೇಳಿ ಈ ಅಧಿಕಾರಿಗಳು ತೋರಿಸ್ಬಿಟ್ಟು ಇಲ್ಲಿ ಇಲಾಖೆನೇ ಮಾರಣ ಹೋಮ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಹಾಸ್ಟೆಲ್ಗಳನ್ನ ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ, ಆ ಮಕ್ಕಳ ಭವಿಷ್ಯ ಯಾರು ಕಾಪಾಡ್ತಾ ಇದ್ದಾರೆ, ಇವನ್ನೆಲ್ಲರೂ ಕೂಡ ಇಲಾಖೆ ಬಹಿರಂಗಪಡಿಸ್ಬೇಕು. ಇದೆಲ್ಲರೂ ಕೂಡ ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ಪಂಚಾಯತ್ CEO ಅವರು ಬೇಜವಾಬ್ದಾರಿತನ ತೋರಿಸಿದ್ದಾರೆ. ಹಂಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾರೆ. ತುರ್ತು ಅನಾರೋಗ್ಯದಿಂದ ಬಳಲ್ತಾ ಇರುವ ಪೌರ ಕಾರ್ಮಿಕ ಮಹಿಳೆಯೊಬ್ಬರು ಹಾಸನದ ಸರ್ಕಾರಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಅಸಹಾಯಕ ಕಾರ್ಮಿಕರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಳೆದ 2 ತಿಂಗಳುಗಳಾದರೂ ಇತ್ತ ಮುಖ ಮಾಡದೆ ನಿರ್ಲಕ್ಷ್ಯ ತೋರಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಸನದ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಾದ ಮಂಜಮ್ಮ ಕಳೆದ 2 ತಿಂಗಳ ಹಿಂದೆ ತೀವ್ರ ಹೊಟ್ಟೆ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ರು. ವೈದ್ಯಕೀಯ ತಪಾಸಣೆ ವೇಳೆಯಲ್ಲಿ ಪಿತ್ತಕೋಶದಲ್ಲಿ ಕಲ್ಲಿರ್ತಕ್ಕಂಥದ್ದು ಪತ್ತೆಯಾದ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಆದರೆ ಶಸ್ತ್ರಚಿಕಿತ್ಸೆ ಬಳಿಕವೂ ಕೂಡ ಹೊಟ್ಟೆ ನೋವು ಮುಂದುವರೆದಿತ್ತು. ಇದರ ಜೊತೆಗೆ ಅವರಿಗೆ ಸ್ಟ್ರೋಕ್ ಕೂಡ ಆಗಿತ್ತು. ಹೀಗಾಗಿ ಆರೋಗ್ಯ ಸ್ಥಿತಿ ಸಂಪೂರ್ಣ ಹದಗೆಟ್ಟ ಹಿನ್ನೆಲೆಯಲ್ಲಿ ಚಿಕಿತ್ಸೆಗಾಗಿ ಕಳೆದ 2 ತಿಂಗಳಿಂದ ಬಹುತೇಕ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. 2 ರಿಂದ 3 ಲಕ್ಷ ರೂಪಾಯಿ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡೋಕೆ ಸಾಲ ಮಾಡಿಕೊಂಡಿದ್ದಾರೆ. ಅಂಡ್ ಇಷ್ಟೆಲ್ಲ ಇದ್ರೂ ಕೂಡ ತೀವ್ರ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇರತಕ್ಕಂಥ ಈ ಕುಟುಂಬಕ್ಕೆ ಸರ್ಕಾರಿ ಆಸ್ಪತ್ರೆಗಾದ್ರೂ ಬಂದು ಯಾರು ಅಧಿಕಾರಿಗಳ ತಿರುಗಿ ನೋಡಿದ್ದಾರಾ ಅಂತ ಅಂದ್ರೆ ಇವತ್ತಿನವರೆಗೂ ಕೂಡ ಯಾರೊಬ್ಬರು ಕೂಡ ಇತ್ತು ತಿರುಗಿ ನೋಡಿಲ್ಲ. ಮಂಜಮ್ಮ ಅವರಿಗೆ ಒಬ್ಬ ಮಗ ಹಾಗೂ ಮಗಳಿದ್ದಾರೆ. ಮಗಳಿಗೆ ಮದುವೆ ಆಗಿದ್ದು ಮಗ ಮಂಜುನಾಥ್ ತಾಯಿ ಆರೈಕೆ ಮಾಡಬೇಕಾಗಿದೆ. ಆದ್ರೆ ವಿಶೇಷ ಏನು ಅಂತ ಅಂದ್ರೆ ಮಂಜುನಾಥ್ ಕೂಡ ಪೌರ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಾಯಿಯ ಪ್ರಾಣ ಉಳಿಸೋದಕ್ಕೆ ಆಸ್ಪತ್ರೆಯಲ್ಲಿ ಕಾವಲು ಕಾಯಬೇಕು ಅಥವಾ ಬದುಕು ಕಟ್ಟಿಕೊಳ್ಳೋದಕ್ಕೆ ಕೆಲಸ ಮಾಡಬೇಕು ತಿಳಿಯದೆ ಆ ಯುವಕ ಕಣ್ಣೀರಲ್ಲಿ ಕೈ ತುಳಿತಾ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ತುರ್ತು ಮತ್ತೆ ಕಷ್ಟದ ಸಂದರ್ಭದಲ್ಲಿ ಮೇಸ್ತ್ರಿಗಳು, ಆರೋಗ್ಯ ನಿರೀಕ್ಷಕರು, ಪಾಲಿಕೆ ಆಯುಕ್ತರಾಗಿರ್ಬೋದು ಯಾರಾದ್ರೂ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬದ ಕಷ್ಟಕ್ಕೆ ಸ್ಪಂದಿಸಬೇಕಿತ್ತು. ಆದ್ರೆ 2 ತಿಂಗಳು ಕಳೆದ್ರೂ ಕೂಡ ಪಾಲಿಕೆಯ ಯಾವುದೇ ಅಧಿಕಾರಿಗಳು ಕೂಡ ಇತ್ತ ಸುಳಿತಾ ಇಲ್ಲ ಅಂತ ಸಂತ್ರಸ್ತೆ ಕುಟುಂಬಸ್ಥರು ಮತ್ತೆ ಕಾರ್ಮಿಕ ಸಂಘಟನೆಗಳು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾವೆ. ಕೂಡಲೇ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಚಿಕಿತ್ಸೆಗೆ ಆರ್ಥಿಕ ನೆರವು ನೀಡೋದ್ರ ಜೊತೆಗೆ ಸಂಕಷ್ಟದಲ್ಲಿರ್ತಕ್ಕಂಥ ಪೌರ ಕಾರ್ಮಿಕ ಕುಟುಂಬಕ್ಕೆ ಬೆಂಬಲ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಯಾರು ಬಂದಿಲ್ಲ, ಪರಿಸ್ಥಿತಿ ಹಿಂಗಿದೆ. ಮೇಸ್ತ್ರಿದು ಯಾರು ಇನ್ಸ್ಪೆಕ್ಟ್ರ್ ಬಂದಿಲ್ಲ. ಅದಕ್ಕೆ ನನ್ನ ಪರಿಸ್ಥಿತಿ ಹಿಂಗಿದೆ, ಯಾರೂ ಬಂದಿಲ್ಲ, ಬರಬೇಕು ಅಂತ ಕೇಳ್ತಾ ಇದ್ದೀವಿ. ಪರವಾಗಿಲ್ಲ, ಸ್ವಲ್ಪ ಪರವಾಗಿಲ್ಲ. ಅಮ್ಮನಿಗೆ ಪಿತ್ತಕೋಶದ ಆಪರೇಷನ್ ಆಯಿತು. ಕಲ್ಲಿದ್ದು ಬಂದುಬಿಟ್ಟು ವಿನಯ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿ ಸುಮಾರು 3 ಲಕ್ಷದವರೆಗೂ ಖರ್ಚಾಯಿತು. ಆಮೇಲೆ ಅಲ್ಲಿಂದ ಬಂದು ಮತ್ತೆ ಏನು ತಿಂದರೂ ವಾಮಿಟ್ ಆಗೋದು. ಆಮೇಲೆ ಅಲ್ಲಿ ದುಡ್ಡೆಲ್ಲ ಖರ್ಚಾದ್ಮೇಲೆ ಇಲ್ಲಿ ಗೌರ್ಮೆಂಟಿಗೆ ಬಂದು ಸರ್. ಇಲ್ಲಿ ಗೌರ್ಮೆಂಟ್ ಬಂದ ಮೇಲೆ ಇಲ್ಲೆಲ್ಲ ಚೆನ್ನಾಗಿ ನೋಡ್ತವ್ರೆ. ಅಧಿಕಾರಿಗಳಿಗೂ ಮತ್ತು ಇನ್ಸ್ಪೆಕ್ಟ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ವಿ. ಅದರಲ್ಲಂತೂ ಹೆಲ್ತ್ ಇನ್ಸ್ಪೆಕ್ಟ್ರ್ ಫಸ್ಟ್ ಮಾಡಿದ್ವಿ. ಅವ್ರು ಬರ್ತೀನಿ ಅಂತ ಇದುವರೆಗೂ ಬಂದಿಲ್ಲ ಸರ್. ಇನ್ನಷ್ಟೇ ಸರ್. ನಮಸ್ತೆ. ಈಗಾಗಲೇ ನೀವು ನೋಡಿದ್ದೀರಿ, ನಮ್ಮ ಸ್ವಂತ ಅತ್ತೆಯವರು ಪೌರ ಕಾರ್ಮಿಕರಾಗಿ 20 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಳೆದ 2 ತಿಂಗಳಿಂದನೂ ಕೂಡ ಅವರು ಹೊಟ್ಟೆ ನೋವು ಮತ್ತು ಒಂದು ಕಿಡ್ನಿಗೆ ಸಂಬಂಧಪಟ್ಟಂಥ ಆಪ್ರೇಷನ್ ಕೂಡ ಅವರು ಆಗಿತ್ತು. ಮತ್ತು ಪಿತ್ತಕೋಶದ ಅಲ್ಲಿ ಕಲ್ಲಿತ್ತು ಅಂತೇಳಿ ವಿನಯ್ ಹಾಸ್ಪಿಟಲಲ್ಲಿ ಕಳೆದ 1 ತಿಂಗಳಿಂದ
ಅವರು ಒಂದು 20 ದಿನ ಅಡ್ಮಿಂಟ್ ಆಗಿ ಅಲ್ಲೂ ಕೂಡ ಚಿಕಿತ್ಸೆ ಪಡ್ಕೊಂಡು ಆಪ್ರೇಷನ್ ಕೂಡ ಆಯಿತು. ಅಲ್ಲಿಂದ ವಾಪಸ್ ಬಂದಿದ್ದರು. ಮತ್ತೆ ಒಂದು ತಿಂಗಳಾದಮೇಲೆ ಮತ್ತೆ ಅವ್ರಿಗೆ ಹೊಟ್ಟೆ ನೋವು ಬಂದು ಮತ್ತು ಕಿಡ್ನಿ ಇನ್ಫೆಕ್ಷನ್ ಕೂಡ ಆಗಿತ್ತು. ಮತ್ತು ಈಗ ಕಳೆದ ಒಂದು ವಾರದಿಂದ ಬ್ರೈನ್ಗೆ ಸ್ಟ್ರೋಕ್ ಕೂಡ ಆಗಿದೆ. ಈಗಾಗಲೇ ತೀವ್ರ ನಿಗಾ ಘಟಕದಲ್ಲಿದ್ದಾರೆ. ಇವೆಲ್ಲ ನೋಡೋದಾದರೆ ಅವರು ನಗರಸಭೆಯಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ಪ್ರತಿದಿನ ಕಸ ಗುಡಿಸ್ತಾರೆ, ಎಲ್ಲರೂ ಸ್ವಚ್ಛತೆಯನ್ನು ನೋಡ್ತಾರೆ. ಆದರೆ ಅವ್ರಿಗೆ ಈ ಥರ ಪರಿಸ್ಥಿತಿ ಆದರೆ ಅಟ್ಲೀಸ್ಟ್ ಅಧಿಕಾರಿಗಳಾಗಿರ್ಬೋದು, ಅವ್ರಿಗೆ ಸಂಬಂಧಪಟ್ಟಂಥ ಆಯುಕ್ತರಾಗಿರ್ಬೋದು, ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರವರು, ಅಲ್ಲಿರ್ತಕ್ಕಂಥ ಮೇಸ್ತ್ರಿಗಳು, ಇವ್ರು ಯಾರು ಕೂಡ ಅಲ್ಲಿ ಬಂದು ಅಟ್ಲೀಸ್ಟ್ ಅವ್ರನ್ನ ನೋಡೋದಾಗಿರಲಿ ಮಾಡೋದಾಗಿರಲಿ ಕೂಡ ಇನ್ನೂ ಕೂಡ ಆಗಿಲ್ಲ ಅಂತೇಳಿ ಇದು ಯಾವ ರೀತಿ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಅಂತೇಳಿ ಕೂಡ ಅರ್ಥಾಗ್ತಿದೆ. ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿರುವ ಪ್ರಕರಣವನ್ನ ವಾಪಸ್ ಪಡೆಯದೇ ಇದ್ರೆ ಕೊಲೆ ಮಾಡಿಬಿಡ್ತೀವಿ ಅಂತ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಹಾಗೂ ಬೆಳೆನಾಶ ಪಡಿಸಿ ಹಲ್ಲೆ ನಡೆಸಿದ್ದಾರೆ ಅಂತ ಬೇಲೂರು ತಾಲೂಕಿನ ಮಲ್ಲಳ್ಳಿ ಗ್ರಾಮದ ರೈತ ಕುಟುಂಬವೊಂದು ಗಂಭೀರ ಆರೋಪವನ್ನ ಮಾಡಿದೆ. ಈ ಕುರಿತು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಸಂತ್ರಸ್ತ ಕುಟುಂಬದವರು ಬೇಲೂರು ತಾಲೂಕಿನ ಮಲ್ಲಳ್ಳಿ ಗ್ರಾಮದ ಸರ್ವೆ ನಂಬರ್ 237 ಸುಮಾರು 6 ಎಕರೆ ಜಮೀನನ್ನ ತಾವು ಹಲವು ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಜಮೀನಿನ ಮೇಲೆ ಮುತ್ಗನ್ನಿ ಗ್ರಾಮದ ಸರಸ್ವತಿ ಹಾಗೂ ಇತರರು ಹಕ್ಕು ಸಾಧಿಸ್ತಾ ಇದ್ದಾರೆ. ಈ ಕುರಿತು ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆಯಲ್ಲಿದೆ. 1 ತಿಂಗಳ ಹಿಂದೆ ಕೃಷಿ ಕೆಲಸಕ್ಕೆ ತೆರಳಿದ್ದ ವೇಳೆ ಎದುರಾಳಿಗಳು ಹಲ್ಲೆ ನಡೆಸಿದ್ದು ಈ ಬಗ್ಗೆ FIR ದಾಖಲಾಗಿದೆ. ಕೆಲ ದಿನಗಳ ಹಿಂದೆ ಸುಮಾರು 20 ಜನಕ್ಕೂ ಅಧಿಕ ಮಂದಿ ಜಮೀನಿಗೆ ನುಗ್ಗಿ ಅಲ್ಲಿ ಬೆಳೆಯಲಾಗಿದ್ದಂತಹ ಜೋಳ ಹಾಗೂ ರಾಗಿ ಬೆಳೆಯನ್ನ JCB ಇತರ ಸಾಧನಗಳನ್ನ ಬಳಸಿ ಸಂಪೂರ್ಣವಾಗಿ ನಾಶಪಡಿಸಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ತಂದೆ ತಾಯಿ ಪತ್ನಿ ಹಾಗೂ ತಮ್ಮ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾರೆ ಅಂತ ಕುಟುಂಬ ದೂರಿದೆ. ಹಾಗೂ ನ್ಯಾಯಾಲಯದಲ್ಲಿ ನಡೀತಾ ಇರ್ತಕ್ಕಂಥ ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣವನ್ನ ಕೂಡಲೇ ವಾಪಸ್ ಪಡೆಯುವಂತೆ ಒತ್ತಾಯಿಸಿ, ಇಲ್ಲ ಅಂತ ಅಂದ್ರೆ ಕೊಲೆ ಮಾಡ್ಬಿಡ್ತೀವಿ ಅಂತಕ್ಕಂಥ ಜೀವ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಜಮೀನಿನ ಮೂಲ ದಾಖಲೆಗಳನ್ನ ಫೋರ್ಜರಿ ಮಾಡಿ ಅಕ್ರಮವಾಗಿ ಹೆಸರು ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ನಾವು ಸಂಪೂರ್ಣವಾಗಿ ಬದ್ಧರಾಗಿದ್ದೀವಿ. ಆದ್ರೆ ನಮಗೆ ಪ್ರಾಣ ಭಯ ಇದೆ. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ನಮಗೆ ಸೂಕ್ತ ರಕ್ಷಣೆ ನೀಡಬೇಕು. ಕಾನೂನು ಬಾಹಿರವಾಗಿ ಕೃತ್ಯವೆಸಗುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಮಲ್ಲಳ್ಳಿಯಿಂದ ನಿಮ್ಮ ಜಮೀನು ಅಲ್ಲಿ ನಾವು ಮನೆ ಮಾಡ್ಕೊಂಡಿದ್ವಿ. ಜಮೀನು ಒಳಗಡೆ ಆ ಜಮೀನು ಬಂದು ಮುತ್ಕನೆ ದಾಖಲೆಯಲ್ಲಿ ಸರ್ವೆ ನಂಬರ್ 227ರಲ್ಲಿ ಜಮೀನು ಇರೋದು ನಮ್ಮದು. ಅದರೊಳಗಡೆ ನಾವು 6 ಎಕರೆ ನಮ್ಮ ತಾತನ ಜಮೀನು ಇದ್ದಿದ್ದು. ನಾನು ಹುಟ್ಟಿದಾಗಿಂದ ಜಮೀನು ನಾವು ಆರಾಮ ಮಾಡ್ಕೊಂಡು ಬರ್ತಿದ್ದೀವಿ, ವ್ಯವಸಾಯ ಮಾಡ್ಕೊಂಡು. ಈಗ ಹೋದ ವರ್ಷ ಬಂದು ಮುತ್ಕನೆ ಗ್ರಾಮದವರು ಸರಸ್ವತಿ ಅಂತ ಒಬ್ಬರು ಬಂದು ಜಮೀನು ನಮಗೆ ಸೇರ್ಬೇಕಿದ್ದು ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡಿರು. ಗಲಾಟೆ ಮಾಡಿದ್ರೆ ನಾವು ಅದನ್ನು ಜೋಳ ಮುರಿಯೋಕೆ ಬಿಡಲಿಲ್ಲ. ಅವ್ರು ನಮಗೆ ತೊಂದರೆ ಮಾಡಿದ್ರು. ಅವಾಗ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿ ಜೋಳವ ಮುರ್ಕೊಂಡು ಮಾರ್ಕೊಂಡು ಅದು ರಿಸಿಪ್ಟು ಎಲ್ಲ ಇದಾವೆ ನಮ್ಮ ಹತ್ರ ಮಾರಿದ್ದು ಕೃಷಿ ಇಲಾಖೆ. ಹಾಂ ಸರ್ ಇದು ಮಾಡ್ಕೊಂಡ್ರು. ಅವಾಗ ಸರ್ ನಾವು ಕೋರ್ಟಿಗೆ ಹೋಗಿ ಕೋರ್ಟ್ ಕೇಸಲ್ಲಿ ನಡೀತೈತೆ. ಕೋರ್ಟ್ ಕೇಸಲ್ಲಿ ನಡೆದಿದ್ದಾಗ ಸರ್ ಅವಾಗ ಈಗ ಮತ್ತೆ ಬಂದು 1 ತಿಂಗಳಲ್ಲಿ ಗಲಾಟೆ ಮಾಡಿರೋ. ಜೋಳ ಹಾಕಿದ್ದು ಹಾಕಕ್ಕೆ ಬಂದ ಗಲಾಟೆ ಮಾಡಿ ನಮಗೆಲ್ಲ ಇದು ಮಾಡಿ ತೊಂದರೆ ಮಾಡಿ ಹೊಡೆದ್ರು. ಅವಾಗ FIR ಆಗಿದ್ದಾವೆ. FIR ಆದಮೇಲೆ ಮತ್ತೆ ಈಗ ಕೇಸ್ ನಡೀತಾ ಇತ್ತು. ಕೇಸ್ ನಡೆದಾಗ ಮತ್ತೆ ಇವಾಗ ಸರ್ ಶನಿವಾರ ಸಂಜೆ ಒಂದು 5:30ರಿಂದ 6 ಗಂಟೆ ಸಮಯದಲ್ಲಿ ನಾನು ಬೇಲೂರಿಗೆ ಹೋಗಿದ್ದೆ. ಇವರೆಲ್ಲ ನಮ್ಮ ಮನೆಯಲ್ಲಿ ಇವರು ನಮ್ಮ ಮಿಸಸ್ಸು ನಮ್ಮ ಅಪ್ಪಾಜಿ ಅಮ್ಮ ಇದ್ದಾಗ ಬಂದು ಜೋಳದೊಳ ಬೆಸೆ ಹೊಡಿಯೋಕೆ ಬಂದಾಗ ಇವರು ಹೋಗಿದ್ದಾರೆ ಕೇಳಕ್ಕೆ ಅಂತೇಳಿ. ಅವಾಗ ಇವರಿಗೆಲ್ಲ ಹೊಡೆದ್ಬಿಟ್ಟು 20 ಜನ ರೌಡ್ಗಳು ಕರ್ಕೊಬಂದು ಅಲ್ಲೇ ಮಾಡಿ ನಮ್ಮ ಮೇಲೆ. ಅಷ್ಟೊತ್ತಿಗೆ ನಾನು ಬೇಲೂರಿಂದ ಬಂದೆ. ಅಷ್ಟೊತ್ತಿಗೆ ಇವರಿಗೆಲ್ಲ ಹೊಡೆದಿದ್ರು. ನಾನು ಕೇಳಕ್ಕೆ ಹೋದೆ. ಅವಾಗ ನನಗೂ ಹೊಡೆದು ಆ ಕಡೆಗೆ ದೂಕಿ ಆಚೆ ಕಡೆಗೆ. ಆಮೇಲೆ ಜೋಳ ಬೆಸೆ ಹೊಡೆದು ರಾಗಿ ಬೆಸೆ ಹೊಡೆದು ಮನೆ ಹತ್ರ ಬಂದು ಕಲ್ ತೋರಿ ಅವಾಗ ಈ ಜಮೀನು ನೀವು ಕೇಸ್ ವಾಪಸ್ ತಿಕ್ಕೊಳ್ಳಂದ್ರೆ ನಿಮಗೆ ಕೊಲೆ ಮಾಡ್ತೀವಿ, ಈ ಕೇಸ್ ವಾಪಸ್ ತಿಕ್ಕಬೇಕು ಕೋರ್ಟಿಂದ, ಜಮೀನಲ್ಲಿ ನಮಗೆ ಪೂರ್ತಿ ಬಿಟ್ಕೊಡ್ಬೇಕು ಅಂತೇಳಿ 20 ಜನ ರೌಡ್ಗಳು ಸರ್ ಬಂದಿದ್ದು ನಮ್ಮೇಲೆ ಅಲ್ಲೇ ಮಾಡಿ ಇಲ್ಲ ಕೇಸ್ ತಿಕ್ಕೊಳ್ಳಂದ್ರೆ ರಾತ್ರಿ ಅವಾಗ ಬಂದು ಸರ್ ಮತ್ತೆ ರಾತ್ರಿ ಜೀಪಲ್ಲಿ ಬಂದು ಅವತ್ತೇ ನೈಟು ಕೊಲೆ ಮಾಡ್ತೀವಿ, ಕೇಸ್ ವಾಪಸ್ ತೆಗೀರಿ, ನಮ್ಮ ಮೇಲೆ ಯಾರ ಮೇಲೂ ನೀವು ಕೇಸ್ ಹಾಕಂಗಿಲ್ಲ, ಒಬ್ಬರ ಮೇಲೆ ಯಾರ ಮೇಲಾರು ನಮ್ಮ ಮೇಲೆ ಕೇಸ್ ಕೊಟ್ರೆ ನೀವು ಯಾರನ್ನ ಉಳ್ಸಾಕಲ್ಲ ನಿಮ್ಮ ಅಂತೇಳಿ ಬಂದು ಬೆದರಿಕೆ ಹಾಕಿ ಹೋದ್ರು ಸರ್. ನಮ್ಮಲ್ಲಿ ಸರ್ ಬೆದರಿಕೆ ಹಾಕಿದ್ದು ಇವರೆಲ್ಲ ನವಿಲೆಳ್ಳೆರಂತೆ. ನವಿಲೆಳ್ಳೆರು ಇದ್ರವ್ರು ನಮಗೆ ಗೊತ್ತಿಲ್ಲ, ಆದ್ರೆ 4 ಜನ ಗೊತ್ತು ಮುತ್ಗನೆರು. ಅದು ಮುತ್ಗನೆ. ದೆಹಲಿಯ ಜಂತರ್ ಮಂತರ್ ನಲ್ಲಿ ಹೋರಾಟಗಾರರ ಮೇಲೆ ನಡೆಸಿರ್ತಕ್ಕಂಥ ಪೊಲೀಸ್ ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಹಾಗೂ ಕೇಂದ್ರ ಸರ್ಕಾರದ ಅಪ್ರಜಾತಾಂತ್ರಿಕ ಮತ್ತೆ ಸರ್ವಾಧಿಕಾರಿ ಧೋರಣೆಯನ್ನ ವಿರೋಧಿಸಿ AIDSO ನೇತೃತ್ವದಲ್ಲಿ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯನ್ನ ಉದ್ದೇಶಿಸಿ AIDSO ಜಿಲ್ಲಾ ಕಾರ್ಯದರ್ಶಿ ಸುಷ್ಮಾ ಅವರು ಮಾತನಾಡಿದ್ದಾರೆ. ನೀಟ್ ಪರೀಕ್ಷೆಯ ಅಕ್ರಮ ಖಂಡಿಸಿ ಸಂಸದ್ ಚಲೋ ಭಾಗವಾಗಿ ತೆರಳಿದ್ದ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ನಡೆಸಿರ್ತಕ್ಕಂಥ ದೌರ್ಜನ್ಯ ಅತ್ಯಂತ ಖಂಡನೀಯ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಭಟನೆ ನಡೆಸುವುದು ಮೂಲಭೂತ ಹಕ್ಕು. ಆದರೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಶಾಂತಿಯುತವಾಗಿ ಪ್ರತಿಭಟಿಸುತ್ತಿದ್ದವರ ಮೇಲೆ ಪೊಲೀಸರನ್ನ ಬಳಸಿ ದಮನಕಾರಿ ನೀತಿಯನ್ನು ಅನುಸರಿಸ್ತಾ ಇರತಕ್ಕಂಥದ್ದು ಪ್ರಜಾತಂತ್ರಕ್ಕೆ ಬಗೆದ ದ್ರೋಹ ಅಂತ ಕಿಡಿಕಾರಿದ್ದಾರೆ.
ಏನೋ NTA ನಡೆಸಿದ ಪರೀಕ್ಷೆಯಲ್ಲಿ ನಡೆದಿರ್ತಕ್ಕಂಥ ಸರಣಿ ಅಕ್ರಮಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕತ್ತಲಿಗೆ ದೂಡಿಬಿಟ್ಟಿದೆ. ಪರೀಕ್ಷೆಯನ್ನ ರದ್ದು ಮಾಡದ ಒಂದೇ ಒಂದು ತಿಂಗಳಲ್ಲಿ 23 ವಿದ್ಯಾರ್ಥಿಗಳು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಜನರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಸರ್ಕಾರ ದಮನಕಾರಿ ಧೋರಣೆಯನ್ನು ತಾಳಿದೆ. ಸೋನಂ ವಾಂಗ್ಚು ಅವರು ಎಲ್ಲ ಉಪವಾಸ ನಿರತ ಹೋರಾಟಗಾರರೊಂದಿಗೆ ಕೇಂದ್ರ ಸರ್ಕಾರ ಕೂಡಲೇ ಪ್ರಜಾಸತ್ತಾತ್ಮಕ ಚರ್ಚೆ ನಡೆಸಬೇಕು, ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಕ್ಷಣ ರಾಜೀನಾಮೆಯನ್ನು ನೀಡಬೇಕು, ಸಂಪೂರ್ಣ ವಿಫಲವಾಗಿರ್ತಕ್ಕಂಥ NTA ಸಂಸ್ಥೆಯನ್ನ ಕೂಡಲೇ ರದ್ದುಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ NIDSO ಪದಾಧಿಕಾರಿಗಳಾದ ಭವಾನಿ, ಲಕುಮಿನಾಥ್, ಕುಸುಮ ಹಾಗೂ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಹಾಜರಿದ್ದರು. ಇವತ್ತು ಹಾಸನದ ಹೇಮಾವತಿ ಸ್ಟ್ಯಾಚ್ಯೂ ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಕೂತಿದ್ದೀವಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತು, ನಿನ್ನೆ ದೆಹಲಿಯಲ್ಲಿ ಏನು ಪಾರ್ಲಿಮೆಂಟ್ ಚಲೋ ನಡೀತು, ಅದರಲ್ಲಿ ಭಾಗವಹಿಸಿದಂಥ ಯುವ ಜನರಿಗೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆದಿದೆ, ಏನು ಟಿಯರ್ ಗ್ಯಾಸ್ ಪ್ರಯೋಗ ಮಾಡಿದ್ದಾರೆ. ಇದನ್ನ AIDSO ವಿದ್ಯಾರ್ಥಿ ಸಂಘಟನೆ ಅತ್ಯುಗ್ರವಾಗಿ ಖಂಡಿಸುತ್ತೆ. ಸ್ನೇಹಿತರೆ, ಇಲ್ಲಿ ನಾವು ಕೇಳ್ತಾ ಇರೋದು 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ನ ಬರೆದಿದ್ದಾರೆ, ಪೇಪರ್ ಲೀಕ್ ಆಗಿದೆ. ಇದನ್ನ ನಡೆಸಿದಂಥ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ನಡೆಸಿರೋ 106 ಪೇಪರ್ಗಳು ಕಳೆದ 10 ವರ್ಷಗಳಿಂದ ಲೀಕ್ ಆಗಿದ್ದಾವೆ. ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡೋದಕ್ಕೆ NTA ಲಾಯಕ್ಕಿಲ್ಲ. ಅದು ಇವತ್ತು ರದ್ದು ಮಾಡಬೇಕು NTAನ. ಈಗ ಏನು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದರ ನೈತಿಕ ಹೊಣೆ ಹೊತ್ತಿ ಇವತ್ತು ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಂತ ಆಗ್ರಹಿಸಿ ಏನು ನ್ಯಾಯಯುತವಾಗಿ ಶಾಂತಿಯುತವಾಗಿ ಹೋರಾಟ ನಡೀತಿತ್ತು, ಇದನ್ನ ಹತ್ತಿಕ್ಕದಕ್ಕೆ ಪೊಲೀಸ್ ಅಂಡ್ ಆರ್ಮಿ ಫೋರ್ಸಸ್ ಏನು ನೆನ್ನೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಸ್ನೇಹಿತರೆ, ಇದನ್ನ ನಾವು ಒಪ್ಕೊಳ್ಳೋದಿಲ್ಲ. ಇಲ್ಲಿ ಭಗತ್ ಸಿಂಗ್ ಹೇಳ್ತಾರೆ, ನೇತಾಜಿ ಹೇಳ್ತಾರೆ, ಏನಾದರೂ ನಿಮ್ಮ ಕಣ್ಮುಂದೆ ಅನ್ಯಾಯ ನಡೀತಿದ್ರೆ ಅದನ್ನ ಪ್ರಶ್ನೆ ಮಾಡಿ ಅಂತ. ಇವತ್ತು ಈ ಒಂದು ಏನು ಅನ್ಯಾಯನ ಪ್ರಶ್ನೆ ಮಾಡ್ತಿದ್ರೆ ಇವತ್ತು ಇಲ್ಲಿ ಏನಂತ ಹೇಳ್ತಿದ್ದಾರೆ, ವಿದ್ಯಾರ್ಥಿಗಳನ್ನ, ಯುವ ಜನರನ್ನ ದೇಶದ್ರೋಹಿಗಳು, ಪಾಕಿಸ್ತಾನಿ ಏಜೆಂಟ್ಗಳು, ಚೀನಾ ಏಜೆಂಟ್ಗಳು ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಇದನ್ನ ನಾವು ಒಪ್ಕೊಳ್ಳೋದಿಲ್ಲ. ಇಲ್ಲಿ ಒಂದು ಜೆನ್ಯೂನ್ ಕಾಸ್ ಇದೆ, ಅದ್ರ ಪರವಾಗಿ ಇಡೀ ದೇಶದ ವಿದ್ಯಾರ್ಥಿಗಳು ನಾವು ನಿಂತ್ಕೋತೀವಿ. ಇಲ್ಲಿ ನಮ್ಮ ದೇಶನ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ನಾವು ಕರಿತೀವಿ. ಸ್ನೇಹಿತರೆ, ಇವತ್ತು ಇದೇ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಹಾಸನ ತಾಲೂಕಿನ ಸಾಲ್ಗಾಮೆ ಹೋಬಳಿ ವ್ಯಾಪ್ತಿಯ ಬೈಲಹಳ್ಳಿ ಗ್ರಾಮ ಪಂಚಾಯಿತಿಯ ಕಾಮೇನಹಳ್ಳಿ ಗ್ರಾಮದ ರೈತ ಕುಮಾರಸ್ವಾಮಿ ಅವರ ಜಮೀನಿನಲ್ಲಿ ಕಿಡಿಗೇಡಿಗಳು ನಿರಂತರವಾಗಿ ದುಷ್ಕೃತ್ಯವನ್ನ ಎಸಗಿ ಕೊಳವೆ ಬಾವಿ ಹಾಗೂ ಕೃಷಿ ಪರಿಕರಗಳನ್ನು ನಾಶಪಡಿಸ್ತಾ ಇದ್ದು ಸಂಕಷ್ಟದಲ್ಲಿರುವ ರೈತರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಹಾಸನದ ರೈತ ಸಂಘ ಮನವಿಯನ್ನ ಮಾಡಿದೆ. ರೈತ ಕುಮಾರಸ್ವಾಮಿ ಅವರು ಆರ್ಥಿಕ ಅಭಾವದೊಂದಿಗೆ ಸರ್ವೆ ನಂಬರ್ 112 ಜಮೀನಿನಲ್ಲಿ ತೆಗೆಸಿದ್ದ ಕೊಳವೆ ಬಾವಿಗೆ ಮೋಟಾರ್ ಇಳಿಸಿರಲಿಲ್ಲ. ಮುಂಬರುವ ದಿನಗಳಲ್ಲಿ ಮೋಟಾರ್ ಅಳವಡಿಸುವ ಯೋಜನೆಯಿಂದ ಬಾವಿಗೆ PVC ಕೇಸಿಂಗ್ ಹಾಕಿಸಿ ಮುಚ್ಚಿಸಿದ್ರು. ಆದರೆ ಜೂನ್ 14ರ ಸಂಜೆ ಕಿಡಿಗೇಡಿಗಳು ಮುಚ್ಚಳ ಒಡೆದು ಬಾವಿಯೊಳಗೆ ಕಲ್ಲು ಹಾಗೂ ಬಾಟ್ಲಿಗಳನ್ನ ಹಾಕಿ ಹಾನಿ ಮಾಡಿದ್ದು ಇದರಿಂದ ರೈತನಿಗೆ ಅಂದಾಜು 3 ಲಕ್ಷ ರೂಪಾಯಿ ನಷ್ಟ ಆಗೋಗ್ಬಿಟ್ಟಿದೆ. ಸದ್ಯ ಮಳೆಯೂ ಇಲ್ಲದೆ ಬಾವಿಗೆ ಮೋಟ್ರು ಕೂಡ ಇಳಿಸಕ್ಕಾಗದಿರತಕ್ಕಂತ ಸ್ಥಿತಿ ನಿರ್ಮಾಣ ಆಗಿದ್ದು ಬೆಳೆಗಳಿಗೆ ನೀರಾಯಿಸಕ್ಕೆ ರೈತ ದಿಕ್ಕು ದೋಚಿದಂತಾಗೋಗ್ಬಿಟ್ಟಿದೆ. ಇಷ್ಟಕ್ಕೆಲ್ಲ ಕಿಡಿಗೇಡಿಗಳು ತಮ್ಮ ಆಟೋಟೋಪ ನಿಲ್ಲಿಸಿಲ್ಲ. ರೈತ ಮತ್ತೊಂದು ಜಮೀನಿನಲ್ಲಿ ಕೊಳವೆ ಬಾವಿ ಮೋಟಾರ್ ಅಳವಡಿಸಿದ ಜೋಳ, ಶುಂಠಿ ಬೆಳೆಗಳಿಗೆ ನೀರಾಯಿಸ್ತಾ ಇರೋದನ್ನ ಸಹಿಸದೆ ಜುಲೈ 17ನೇ ತಾರೀಕು ಕೃತ್ಯವನ್ನ ಮುಂದುವರಿಸಿದ್ದಾರಂತೆ. ಬಾವಿ ಅಳವಡಿಸಿದ್ದ ಕೇಬಲ್ ಅನ್ನ ಕಟ್ ಮಾಡಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರಂತೆ. ಜೊತೆಗೆ ಹೊಲದಲ್ಲಿ ಇಟ್ಟಿದ್ದ ಔಷಧಿ ಸಿಂಪಡಿಸುವ ಪೆಟ್ರೋಲ್ ಮೋಟಾರ್ ಹಾಗೂ ಔಷಧಿಯ ಡ್ರಮ್ ಅನ್ನು ಕೂಡ ಚುಚ್ಚಿ ನೀರು ಸೋರುವಂತೆ ಮಾಡಿ ಹಾನಿ ಎಸಗಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅರ್ಕಲಗೂಡು ಶಾಖೆಯಲ್ಲಿ ಶಾಖಾ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ನಡುವೆ ತೀವ್ರ ಘರ್ಷಣೆಯ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ವೈರಲ್ ಆಗ್ತಾ ಇದೆ. ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಈ ಸ್ಥಿತಿ ಉದ್ಯೋಗಿಗಳ ಹಕ್ಕುಗಳನ್ನ ಕಿತ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ಈಗ ಗಂಭೀರ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಏನಾಗಿದೆ, ಈ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಏನೋ ಕೆಲಸ ಒಂದಿಷ್ಟು ಪೆಂಡಿಂಗ್ ಇತ್ತಂತೆ. ಹಂಗಾಗಿ ಅಲ್ಲಿ ಆ ಮ್ಯಾನೇಜರ್ ಅಲ್ಲಿ ಸಿಬ್ಬಂದಿಗಳನ್ನ ಇವತ್ತು ರಾತ್ರಿ ಎಷ್ಟೊತ್ತಾದ್ರೂ ಸರಿ ನೀವು ಮುಗಿಸೇ ಹೋಗಬೇಕು ಅಂತ ಪಟ್ಟಿಟ್ಕೊಂಡು ಕೂತಿದ್ದಾರೆ. ಈ ಸಂದರ್ಭದಲ್ಲಿ ಯಾರೋ ಒಂದಿದ್ರು ಸಿಬ್ಬಂದಿಗಳು, ಸರ್ ಅದ್ ಹೆಂಗ್ ಸರ್ ಆಗಿಬಿಡುತ್ತೆ, ನಮಗೆ ಮನೆ ಇದೆ, ಮಕ್ಳಿದೆ, ಸಂಸಾರ ಇದೆ, ಹೆಣ್ಮಕ್ಳಿದ್ದಾರೆ, ರಾತ್ರಿಲ್ಲ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ, ನಮ್ಮ ಕೆಲಸ ನಾವು ಮುಗಿಸ್ತೀವಿ, ಹೋಗಕ್ ಬಿಡಿ ಅಂತ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಸರಿಯಾಗಿ ಕನ್ನಡವೂ ಬಾರದ ಯಾರೋ ಒಬ್ಬ ಮ್ಯಾನೇಜರು
ಸಿಬ್ಬಂದಿಗಳನ್ನೆಲ್ಲ ಒಳಗೆ ಕೂಡಾಕೊಂಡು ಗೇಟಿಗೆ ಬೀಗ ಹಾಕಿರ್ತಕ್ಕಂಥ ವಿಡಿಯೋ ಇದೀಗ ವೈರಲ್ ಆಗಿದೆ. ಒಂದಿಷ್ಟು ಕಾನೂನುಗಳಿದ್ದಾವೆ. ಕಾರ್ಮಿಕರನ್ನ ಸಿಬ್ಬಂದಿಗಳನ್ನ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಕೂಡ ಉಪಯೋಗಿಸ್ಕೊಬಹುದು, ಕೆಲಸ ತಗೊಬಹುದು. ಅಷ್ಟಾದ್ಮೇಲೂ ಕೆಲಸಕ್ಕೆ ಅವ್ರನ್ನ ಬಳಸ್ಕೊಂಡ್ರೆ ಅವ್ರಿಗೆ ಹೆಚ್ಚುವರಿ ಓಡಿ ಕೊಡಬೇಕು, ಎಕ್ಸ್ಟ್ರಾ ಡ್ಯೂಟಿ ಮಾಡಿದ್ದಕ್ಕೆ ಹೆಚ್ಚುವರಿ ವೇತನ ಕೊಡಬೇಕು. ಈ ಥರದವೆಲ್ಲ ಒಂದಿಷ್ಟು ನಿಯಮಗಳಿದ್ದಾವೆ. ಅವೆಲ್ಲವನ್ನ ಗಾಳಿಗೆ ತೂರಿ ಕೋಳಿ ಕೂಡಾಕ್ತಂಗೆ ಒಳಗಡೆ ಕೂಡಾಕೊಂಡು ಕೆಲಸ ಮಾಡಿಸ್ಕೊಳ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. चाबी दीजिए, नहीं जाना तो नहीं जाना, बकवास है क्या रोज लोग, क्या ड्रामा चल रहा है क्या? चाबी दीजिए, कोई बस लोकेशन चाबी पड़ी नहीं सर, ये रोज रोज का क्या है यहाँ? काम खत्म करो तो जाओगे सर। मेरा 5 बजे का टाइम है और अभी 6 बज रहे हैं। नहीं काम 5 बजे का टाइम नहीं है, 5 बजे के बाद आपको ओवर टाइम मिलेगा, टाइम कहीं नहीं है। ओवर टाइम जरूरी नहीं है सर करना, कंपलसरी है। मैंने मेरा काम कंप्लीट कर दिया। कंपलसरी है। कहाँ कंप्लीट, कहाँ लिखा हुआ है सर? सर्कुलर कौन कौन सा वाला सर्कुलर कौन? वही जो सर्कुलर आप बोल रहे हो। आपने 5 बार लिखा, उसमें साफ साफ लिखा हुआ 5 बजे के बाद जा सकता है सीए से। मैंने मेरा काम कंप्लीट कर दिया। CKVC जो भी EOD वैलिडेशन आ रहा था पूरा कंप्लीट हुआ है। आप लॉक लगाइए, उसके बाद देखते हैं। लगाइए। क्यों लगाया सर लोग? रीजन सर नहीं बताऊंगा, आप प्रूफ करो क्यों आपको जाना है। मेरा काम कंप्लीट हो गया सर। नहीं हुआ है। RKVC CKVC जितना बोला गया था सारा कंप्लीट हो गया है। चाबी दो, दूसरा चाबी क्या है? ओके सर, चाबी दीजिए सर। ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಎಡವಟ್ಟು, ಮೃತ ನೌಕರನ ಹೆಸರಿನಲ್ಲೂ ಹಾಸ್ಟೆಲ್ ನಿರ್ವಹಣೆ. ಹಾಸನದಲ್ಲಿ ಸಾಮಾಜಿಕ ಕಾರ್ಯಕರ್ತ ರಾಮು ಗಂಭೀರ ಆರೋಪ. ತುರ್ತು ಚಿಕಿತ್ಸೆಯಲ್ಲಿ ಪೌರ ಕಾರ್ಮಿಕ ಮಹಿಳೆ, 2 ತಿಂಗಳು ಕಳೆದರೂ ತಿರುಗಿ ನೋಡದ ಮಹಾನಗರ ಪಾಲಿಕೆ ಅಧಿಕಾರಿಗಳು. ಕೂಡಲೇ ಜಿಲ್ಲಾಡಳಿತ ಆರ್ಥಿಕ ಬೆಂಬಲ ನೀಡುವಂತೆ ಸಂತ್ರಸ್ತರ ಆಗ್ರಹ. ಕೋರ್ಟ್ ಕೇಸ್ ವಾಪಸ್ ಪಡೆದಿದ್ರೆ ಕೊಲೆ ಬೆದರಿಕೆ, ರೈತ ಕುಟುಂಬದಿಂದ ಗಂಭೀರ ಆರೋಪ. ಪೊಲೀಸ್ ಇಲಾಖೆ ಸೂಕ್ತ ರಕ್ಷಣೆ ಒದಗಿಸುವಂತೆ ಒತ್ತಾಯ. ಕೇಂದ್ರದ ದಮನಕಾರಿ ನೀತಿ ವಿರುದ್ಧ ಸಿಡಿದೆದ್ದ ವಿದ್ಯಾರ್ಥಿಗಳು. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹ. NTA ರದ್ದುಗೊಳಿಸುವಂತೆ ಒತ್ತಾಯಿಸಿ AIDSO ಪ್ರತಿಭಟನೆ. ಕೊಳವೆಬಾವಿ ಹಾಗೂ ಕೃಷಿ ಪರಿಕರಗಳಿಗೆ ಹಾನಿ, ಕಿಡಿಗೇಡಿಗಳ ದುಷ್ಕೃತ್ಯಕ್ಕೆ ರೈತ ಸಂಘದ ಆಕ್ರೋಶ. ನೊಂದ ರೈತನಿಗೆ ನ್ಯಾಯ ಒದಗಿಸುವಂತೆ ಮನವಿ. ಬ್ಯಾಂಕ್ ಸಿಬ್ಬಂದಿಗಳನ್ನ ಒಳ ಕೂಡಿ ಹಾಕಿ ಮುಖ್ಯ ದ್ವಾರಕ್ಕೆ ಬೀಗ. ಅರಕಲಗೂಡಿನ ಬ್ಯಾಂಕ್ನಲ್ಲಿ ಹೆಚ್ಚುವರಿ ಕೆಲಸಕ್ಕೆ ಒತ್ತಾಯ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಇದಾಗಿ ತುತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ಕಡೆ.